ಬೆಳಗಾವಿಯ ಮುಗಳಖೋಡ ಪಟ್ಟಣದಲ್ಲಿ ಲಾಂಗ್ ವಾರ್ ನಡೆದಿದೆ. ಜಮೀನು ವಿಚಾರಕ್ಕೆ ಲಾಂಗ್ ಹಿಡಿದು ಪರಸ್ಪರ ಹಲ್ಲೆಗೆ ಯತ್ನಿಸಲಾಗಿದೆ. ಪ್ರಕಾಶ ಗೋಕಾಕ್ ಹಾಗೂ ಪಾರ್ವತಿ ಗೋಕಾಕ್ ಮಧ್ಯ ಗಲಾಟೆ ಆಗಿರೋದು. ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಸ್ಥರ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಫುಲ್ ವೈರಲ್ ಆಗಿದೆ. ಸದ್ಯ ಪೊಲೀಸ್ ಠಾಣಾ ಮೆಟ್ಟಿಲೇರಿದೆ ಕುಟುಂಬಸ್ಥರ ಈ ಗಲಾಟೆ ನೋಡಿ. ಕುಟುಂಬಸ್ಥರು ಲಾಂಗ್ ಹಿಡಿದು ಗಲಾಟೆಯನ್ನ ಮಾಡಿರೋದು, ಜೊತೆ ಕಲ್ಲು ತೂರಾಟವನ್ನು ಬೇರೆ ಮಾಡಿಕೊಂಡಿದ್ದಾರೆ ಅಂತೆ. ಸದ್ಯ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈ ಒಂದು ಪ್ರಕರಣ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ಲೂ ಆಗಿದೆ. ಸದ್ಯ ಏನಕ್ಕೆ ಯಾಕೆ ಶುರುವಾಯಿತು, ಏನು ಕತೆ ಮಾಹಿತಿ ಸಿಗಬೇಕಿದೆ. ಇದು ಬೆಳಗಾವಿಯ ಮುಗಳಖೋಡ ಪಟ್ಟಣದಲ್ಲಿ ನಡೆದಿರೋದು. ನೋಡಂತ ಏನಾಯ್ತು ಬಂದದ ಹತ್ತದ ಏನ ಮಾಡ್ಬಾರ ರವಿ ಮೈ ಹೋಗ ಸುಮ್ ಸುಮ್ ಹೋಗಿನ ಸುಮ್ ಹೋಗ್ರಿ ಸುಮ್ ಹೋಗೇನ ಹೇಳ್ತಾನ. ಹಿರಿಯಾರ್ ಬರ್ತಾರೆ ಹಂಗ ಮಾಡ್ಬಾರ್ರಿ. ಹೋರಿ ಹೇಳ್ತಿ ಹಿರಿಯಾರ್ ಬರ್ತಾರ ಮುತ್ತಪ್ಪ ಕೇಳಂಟ ಹಿರಿಯಾರ್ ಬರ್ತಾರ ಹೇಳ್ತಿದ ನಿಮ್ಗೆ ಹೇಳಕ್ ಬಂದೈತೆ ಅವ್ರಿಗೂ ಹೇಳತ್ತೆ. ದಂಡಿ ಮಾಡ್ತಾರ ಬಾರೋ ಮರ ಕಲ್ ಹೆಚ್ಚಾಡ್ತಾರ ಫುಲ್ ಹೇಗಾನೆ ಕಲ್ ಹಾಕ್ತಾರ ಮರ ಬಾರೋ ಮರ ಕಲ್ ಹಾಕ್ತಾರ ಸೋಮ್ ಹೋಗ ಪಾರವ ಸೋಮ್ ಹೋಗ ಬೇರೆ ಹಾಕತ್ತೀನಿ. ಸೋಮ್ ಹೋಗ ಹೇಳ್ತೀನಿ ಕೇಳ. ಸೋಮ್ ಹೋಗ್ರಿ 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 ಕರ್ಕೊಂಡ್ ಹೋಗ ಹೇಳ್ತೀನಿ ಕೇಳ. ಕರ್ಕೊಂಡ್ ಹೋಗಿ ಹೇಳ್ತೀನಿ ಕೇಳ. ಕರ್ಕೊಂಡ್ ಹೋಗ ಹೇಳ್ತೀನಿ ಕೇಳ. ಸುಮ್ ಕರ್ಕೊಂಡ್ ಹೋಗ ಬೇರೆ ಹಾಕತ್ತೆ ಸುಮ್. ಹಾ ಹಾ ಕರ್ಕೊಂಡ್ ಹೋಗ ಸುಮ್ ಕರ್ಕೊಂಡ್ ಹೋಗ. ನೀ ಕರ್ಕೊಂಡ್ ಹೋಗ. ಹಿಂದಿ ಕಡೆ ಮಾತಾಡ್ನು ಕರ್ಕೊಂಡು ಸುಮ್ ಹೋಗ. ನೀ ಹತ್ ಕರ್ಕೊಂಡ್ ಸುಮ್ ನೋಡಂತ ಏನಾಯ್ತು ಬಂದದ ಹತ್ತದ ಏನ ಹಂಗ ಮಾಡ್ಬಾರ ರವಿ ಮೈ ಹೋಗ ಸುಮ್ ಸುಮ್ ಹೋಗಿನ ಸುಮ್ ಹೋಗ್ರಿ ಸುಮ್ ಹೋಗೇನ ಹೇಳ್ತಾನ. ಹಿರಿಯಾರ್ ಬರ್ತಾರೆ ಹಂಗ ಮಾಡ್ಬಾರ್ರಿ. ಹೋರಿ ಹೇಳ್ತಿ ಹಿರಿಯಾರ್ ಬರ್ತಾರ. ನೋಡಿ, ಇದು ಎರಡು ಫ್ಯಾಮಿಲಿಯ ನಡುವೆ ಆದಂಥ ಗಲಾಟೆ ಬಹು ದಿನಗಳಿಂದ ನಡೀತಾ ಇದೆ ಅಂತ ಕಾಣಿಸುತ್ತೆ. ಅವ್ರು ಮಾತಾಡ್ತಾ ಇರೋದು ಕೂಡ ಹಾಗೆ ಗೀತು ನೋಡಿ. ಈ ಸಂದರ್ಭದಲ್ಲಿ ಕಲ್ಲು, ಬಡಿಕೆ, ಕೋಲು, ಮರದ ತುಂಡು ಜೊತೆಗೆ ಲಾಂಗು ಇವುಗಳನ್ನು ಕೂಡ ಹಿಡಿದುಕೊಂಡು ಗಲಾಟೆಯನ್ನ ಮಾಡಿರೋದು.
ಹೆಂಗಸರು, ವಯಸ್ಸಾದವರು, ಗಂಡಸರು ಪ್ರತಿಯೊಬ್ಬರು ಕೂಡ ಗಲಾಟೆ ಮಾಡಿದ್ದಾರೆ. ಆದರೆ ಕೈಯಲ್ಲಿ ಲಾಂಗ್ ಹಿಡಿದು ನಿಂತಿರೋದು ಇದೆಯಲ್ಲ, ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಆಮೇಲೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಈ ಒಂದು ವಿಚಾರ. ಈ ರೀತಿಯಾಗಿ ಗೆಲ್ಲಬೇಕು ಅಲ್ಲಿ ಕಂಡವರು ಫ್ಯಾಮಿಲಿ ಜಗಳ, ಇನ್ನೊಂದು ಮತ್ತೊಂದು ಮಚ್ಚು ಲಾಂಗು ಹಿಡ್ಕೊಂಡು ಗಲಾಟೆ ಮಾಡ್ತಾರೆ, ಹೊಡೆದಾಡ್ತಾರೆ, ಬಡ್ದಾಡ್ತಾರೆ ಅಂತ ಅಂದರೆ ಕಾನೂನು ಸುವ್ಯವಸ್ಥೆ ಹಾಕಿದರೆ ಬೆಳಗಾವಿಯಲ್ಲಿ ಏನಾಗಿದೆ? ಪೊಲೀಸ್ ಇಲಾಖೆಗೆ ಪೊಲೀಸರು ಅಂದರೆ ಭಯ ಅನ್ನೋದು ಇಲ್ವಾ? ಆತಂಕ ಅನ್ನೋದು ಇಲ್ವಾ? ಯಾರು ಬೇಕು ಅವರು ಹಗಲಾಗಲಿ ರಾತ್ರಿ ಆಗಲಿ ಯಾವಾಗಲಿ ಮಚ್ಚು ಲಾಂಗಲ್ಲಿ ಹಲ್ಲೆ ಮಾಡ್ಕೊಳಕ್ಕೆ ಮುಂದಾಗ್ತಾರೆ, ಅದನ್ನು ತೋರಿಸಿ ಆವಾಜ್ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ, ಧಮಕಿ ಹಾಕ್ತಾರೆ ಅಂತ ಅಂದರೆ ಕಾನೂನು ಸುವ್ಯವಸ್ಥೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಇದು ಪಕ್ಕ ಫ್ಯಾಮಿಲಿ ಇಶ್ಯೂಸ್ ಅಂತ ಗೊತ್ತಾಗ್ತಿದ್ರು ಕೂಡ ಬಹು ದಿನಗಳಿಂದ ನಡೀತಾ ಇದೆ ಅನ್ನೋದು ಅವರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ. ಎಷ್ಟು ದಿನ ಅಂತ ನಾವು ಸುಮ್ಮನೆ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ಎರಡೂ ಫ್ಯಾಮಿಲಿಯವರು, ಎರಡೂ ಕಡೆಯವರು ಕೂಡ ಹೇಗೆ ಬೇಕೋ ಹಾಗೆ ವರ್ತಿಸ್ತಾ ಇರೋದು ನೋಡಿ. ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತು, ಪೊಲೀಸ್ ಠಾಣೆಗೆ ಹೋಗ್ಬೋದಿತ್ತು, ಕಂಪ್ಲೇಂಟ್ ಕೊಡ್ಬೋದಿತ್ತು ಮುಂಚಿತವಾಗೇನೆ. ಆದರೆ ಅದೆಲ್ಲವನ್ನ ಬಿಟ್ಟು ಲಾಂಗ್ ಹಿಡ್ಕೊಂಡು ಗಲಾಟೆ ಮಾಡಿ ಕಲ್ಲಲ್ಲಿ ಹೊಡೆದು ಹಾಗೆಯೇ ದೊಣ್ಣೆಯಲ್ಲಿ ಹೊಡೆದು ಸಾಕಷ್ಟು ಗಲಾಟೆ ಆದ ನಂತರ ವಿಡಿಯೋ ವೈರಲ್ ಆದ ನಂತರ ಈಗ ಪೊಲೀಸ್ ಠಾಣೆಗೆ ಮೆಟ್ಟಿಲು ಏರಿದ್ದಾರೆ. ಸದ್ಯ ಪೊಲೀಸ್ ಸ್ಟೇಷನಲ್ಲಿ ಏನಾಗಿದೆ, ಇತ್ಯರ್ಥ ಆಗಿದೆಯೋ ಇಲ್ವೋ, ಯಾರ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾಕೆ ಈ ಗಲಾಟೆ ನಡೀತಾ ಇದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.